Good morning to one and all. Welcome to business taxation class. So this is Kavita ma'am. So in the previous class we are discussing about Customs Act under contents or introduction. So రికార్డ్ చేస్తున్నారు మేడం. స్టాప్ రికార్డ్. అందరూ వచ్చారా? yes. So in this class I am going to discuss about the important definition under the Customs Act 1962. So ಈ ಒಂದು ಟಾಪಿಕ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಅಂಡರ್ ದಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಅಡ್ಜುಡಿಕೇಟಿಂಗ್ ಅಥಾರಿಟಿ, ಏರ್ಕ್ರಾಫ್ಟ್, ಅಪಿಲಿಯೇಟ್ ಟ್ರಿಬ್ಯುನಲ್, ಅಸೆಸ್ಮೆಂಟ್, ಬ್ಯಾಗೇಜ್, ಬಿಲ್ ಆಫ್ ಎಂಟ್ರಿ, ಬಿಲ್ ಆಫ್ ಎಕ್ಸ್ಪೋರ್ಟ್, ಸೊ ಬೋರ್ಡ್, ಕಮಿಷನರ್ ಆಫ್ ಕಸ್ಟಮ್ಸ್, ಕನ್ವೀನಿಯನ್ಸ್, ಕಸ್ಟಮ್ಸ್, ಏರ್ಪೋರ್ಟ್, ರೈಟ್? ಇಷ್ಟು ಒಂದು 10 ಟಾಪಿಕ್ಸ್ ನಾನು 10 ಡೆಫಿನೇಷನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. So in this class I am going to discuss remaining definitions. The first one is customs area. Customs area. So according to section, see ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕಸ್ಟಮ್ಸ್ ಆಕ್ಟ್ 1962 ಅಂಡರ್ ಅಲ್ಲಿ ಸೆಕ್ಷನ್ಸ್ 2 ಆಗುತ್ತೆ, ಸಬ್ ಸೆಕ್ಷನ್ ರಿಮೈನಿಂಗ್ ಆಗ್ತಿರುತ್ತೆ. ಸಬ್ ಸೆಕ್ಷನ್ಸ್ ಎಲ್ಲವೂ ಕೂಡ ಇಲ್ಲಿ ಏನಿದೆಯೋ 1, 2, 1A, 1B, 2, 3 ಇವೆಲ್ಲ ಕೂಡ ಸಬ್ ಸೆಕ್ಷನ್. So the main section will be 2. According to section the Customs Act 1962 section 2 subsection ಅಲ್ಲಿ ನಾನು ಮೀನಿಂಗ್ಸ್ ನ ಹೇಳ್ತಾ ಹೋಗ್ತೀನಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ 10 ಮೀನಿಂಗ್ಸ್ ನ ಹೇಳಿದ್ದೆ. ಸೊ ಇನ್ ದಿಸ್ ಕ್ಲಾಸ್ the 11th Customs Act. So Customs Act 1962 subsection 2 section 11 ಅಲ್ಲಿ ಕೆಲವೊಂದಿದೆ. customs area means the area of customs station and includes any area in which imported goods or exported goods are ordinarily kept before clearance by customs authority. ಕಸ್ಟಮ್ಸ್ ಅಥಾರಿಟಿ ಅಂತ ಇದೆ. ಕಸ್ಟಮ್ಸ್ ಏರಿಯಾ ಅಂದ್ರೆ ಏನು? ಸೊ ನಾವು ಆಲ್ಮೋಸ್ಟ್ ಏನ್ ಮಾಡ್ತೀವಿ, ಗೂಡ್ಸ್ ನ ಏನು ನಾವು ಇಂಪೋರ್ಟ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅಂತ ಒಂದು ಏರಿಯಾನ ನಾವು ಕಸ್ಟಮ್ಸ್ ಏರಿಯಾ ಅಂತ ಕರಿತೀವಿ. ನಥಿಂಗ್ ಬಟ್ ಸೊ ಪೋರ್ಟ್ಸ್ ಆಗಿರ್ಬೋದು, ಬಂದರು ಪ್ರದೇಶಗಳಾಗಿರುತ್ತೆ, ಐದರ್ ಮೀನ್ಸ್ ಏರ್ಪೋರ್ಟ್ಸ್ ಆಗಿರ್ಬೋದು, ಇಂಥ ಒಂದು ಏರಿಯಾನ ಕಸ್ಟಮ್ಸ್ ಏರಿಯಾ ಅಂತ ಕರಿತೀವಿ. ಅಂದ್ರೆ ಏನು? ಇಸ್ ನಥಿಂಗ್ ಬಟ್ ಸೊ ಇನ್ ವಿಚ್ ಇಂಪೋರ್ಟ್ ಗೂಡ್ಸ್ ಆರ್ ಎಕ್ಸ್ಪೋರ್ಟ್ ಗೂಡ್ಸ್ ಆರ್ originated kept before clearance by customs authorities. ಅಂದ್ರೆ ಏನು? ನಾವ್ ಏನು ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋತೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ತೀವಿ, ಆಮದು ಮಾಡ್ತೀವಿ ಅಥವಾ ರಫ್ತು ಮಾಡ್ತೀವಿ ಅಂತ ಒಂದು ಏರಿಯಾನ ಅಂದ್ರೆ ಏನು ಮೀನ್ಸ್ ನಾವು ಆಮದು ಮಾಡ್ಕೊಂಡಿದ ತಕ್ಷಣ ಅದು ಕಸ್ಟಮ್ಸ್ ಏರಿಯಾ ಅಂದ್ರೆ ಏನು ಕ್ಲಿಯರ್ ಮಾಡ್ಕೋಬೇಕೆಲ್ಲ. ಹೊರಗಡೆ ಬರೋಕ್ಕಿಂತ ಮುಂಚೆನೆ ಎಲ್ಲ ಒಂದು ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆದ್ಮೇಲೆ ಕ್ಲಿಯರೆನ್ಸ್ ಚೆಕ್ ಅಥಾರಿಟೀಸ್ ನಮಗೆ ಪ್ರೊವೈಡ್ ಮಾಡಿದ್ಮೇಲೆ ಹೊರಗಡೆ ಬಂದ ಮೇಲೆ ಅದು ಕಸ್ಟಮ್ಸ್ ಏರಿಯಾನ ಹೊರಗಡೆ ಬಂದ ಹಾಗೆ ಅರ್ಥ. ಅಂದ್ರೆ ಏನು? ನಾವು ಎಲ್ಲಿ ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋತಿದೀವಿ, ಎಲ್ಲಿಂದ ಇಂಪೋರ್ಟ್ ಮಾಡ್ತಿದೀವಿ, ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದೀವಿ ಅಂತ ಒಂದು ಏರಿಯಾನ ಕಸ್ಟಮ್ಸ್ ಏರಿಯಾ ಅಂತ ಕರಿತೀವಿ. ಒನ್ಸ್ ಅಗೇನ್, ಕಸ್ಟಮ್ಸ್ ಏರಿಯಾ ಮೀನ್ಸ್ ದ ಏರಿಯಾ ಆಫ್ ಕಸ್ಟಮ್ಸ್ ಸ್ಟೇಷನ್ and includes any area in which import goods or export goods are originally kept before clearance by customs authority. ಅಂದ್ರೆ ಏನು? ಇದು ಒಂದು ಏರಿಯಾ ಆಗಿರುತ್ತೆ. ಸೊ ಈ ಒಂದು ಏರಿಯಾ ಏನಕ್ಕಪ್ಪ ಅಂದ್ರೆ ಎಲ್ಲಿ ನಾವು ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಒಂದು ಪ್ಲೇಸ್ ನ ನಾವು ಕಸ್ಟಮ್ಸ್ ಏರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕಸ್ಟಮ್ಸ್ ಪೋರ್ಟ್. ಪೋರ್ಟ್ ಬಂದರು ಪ್ರದೇಶ. ಪೋರ್ಟ್ ಮೀನ್ಸ್ ಬಂದರು ಅಂತ ನಿಮ್ಗೆ ಗೊತ್ತಿರೋದೆ. ಒನ್ಸ್ ಅಗೇನ್, ಕಸ್ಟಮ್ಸ್ ಆಕ್ಟ್ 1962 ಸೆಕ್ಷನ್ 2 ಸಬ್ಸೆಕ್ಷನ್ 12 ನೋಡಿ, ಇದು ಸಬ್ಸೆಕ್ಷನ್ 12 ಆಗಿರುತ್ತೆ. ಸೊ ಇಟ್ ಮೀನ್ಸ್ ಸೊ ಅಕಾರ್ಡಿಂಗ್ ಟು ನಮ್ಮ ಒಂದು ಡೆಫಿನೇಷನ್ ಕಸ್ಟಮ್ಸ್ ಆಕ್ಟ್ ಅಂಡರ್ ಅಲ್ಲಿ ಕಸ್ಟಮ್ಸ್ ಪೋರ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಎನಿ ಪೋರ್ಟ್ ಅಪಾಯಿಂಟೆಡ್ ಅಂಡರ್ ಕ್ಲಾಸ್ in bracket A of the section 7 to be customs port 7 in and includes place appointed
under clause of that section to be inland container depot. ಸೊ ಅಂದ್ರೆ ಏನು ಕಸ್ಟಮ್ಸ್ ಪೋರ್ಟ್ ಅಂದ್ರೆ ನಾವು ಏನು ಗೂಡ್ಸ್ ಅಂಡ್ ಸರ್ವಿಸಸ್ ನ ಲೈಕ್ ನಾವು ಗೂಡ್ಸ್ ನ ಇಂಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವೋ ಆ ಒಂದು ಪೋರ್ಟ್ ಮುಖಾಂತರ ಮಾಡ್ತೀವಲ್ವಾ. ಸೊ ಬಂದರ ಪ್ರದೇಶದ ಮುಖಾಂತರ ನಾವು ಏನನ್ನ ಗೂಡ್ಸ್ ಅನ್ನ ಸೊ ಇಂಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಒಂದು ಪೋರ್ಟ್ ನಾವು ಕಸ್ಟಮ್ಸ್ ಪೋರ್ಟ್ ಅಂತ ಕರಿತೀವಿ. ಸೊ ಎಸ್ಪೆಷಲಿ ಒಂದು ಏನಾಗಿದೆ ಸೆಕ್ಷನ್ 7 ಅಂಡರ್ ಅಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರಬೇಕು. ಕ್ಲಿಯರ್? ದ ನೆಕ್ಸ್ಟ್ ಒನ್ ಇಸ್ ಕಸ್ಟಮ್ಸ್ ಸ್ಟೇಷನ್. Customs station. This one also Customs Act 1962 section 2 subsection 13. Customs Act 1962 section 2 subsection 13 means any customs port, customs airport, customs land or customs station ನಾವು customs station ಅಂತ ಕರಿತೀವಿ. ಅಂದ್ರೆ ಏನು ನಾವು ಯಾವುದರ ಮುಖಾಂತರ ನಾವು ಗೂಡ್ಸ್ ಅನ್ನ ನಾವು ರಫ್ತು ಮಾಡ್ತಾ ಇದ್ದಾರೆ ಆಮದು ಮಾಡ್ತಿದ್ದಾರೆ ಅಂತ ಒಂದು ಪ್ಲೇಸಸ್ ನಾವು ಕಸ್ಟಮ್ಸ್ ಸ್ಟೇಷನ್ ಅಂತ ಕರಿತೀವಿ. ಲೈಕ್ ಪೋರ್ಟ್, ಏರ್ಪೋರ್ಟ್, ಲೈಕ್ ಲ್ಯಾಂಡ್ ಅಂದ್ರೆ ಅರ್ಥ ಏನು, ಲ್ಯಾಂಡ್ ಮುಖಾಂತರ ಈಗ ನಾವು ಮೀನ್ಸ್ ವೆಹಿಕಲ್ಸ್ ನ ಯೂಸ್ ಮಾಡ್ಕೊಂಡು ಗೂಡ್ಸ್ ನ ನಾವು ಬೇರೆ ಕಡೆ ಇಂಪೋರ್ಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಕಂಟೈನರ್ಸ್ ನ ಯೂಸ್ ಮಾಡ್ತಾರೆ. ಸೊ ಅದು ಸೊ ಅದನ್ನ ನಾವು ಕಸ್ಟಮ್ಸ್ ಸ್ಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡ್ಯೂಟೇಬಲ್ ಗೂಡ್ಸ್. ನೆಕ್ಸ್ಟ್ ಒನ್ ಇಸ್ ಡ್ಯೂಟೇಬಲ್ ಗೂಡ್ಸ್. What do you mean by dutable goods? Under the Customs Act 1962 section 2 subsection 14, it means any goods which are chargeable duty on which goods has not been paid. So students, duty means is nothing but tax anta. Duty ಅಂದ್ರೆ ಟ್ಯಾಕ್ಸ್ ಅಂತ ಅರ್ಥ. ಯಾವುದು ಗೂಡ್ಸ್ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡಿರಲ್ವೋ, ಕ್ಲಿಯರ್, ಯಾವ ಒಂದು ನಾವು ಆಮದು ಮಾಡ್ಕೋತೀವೋ ರಫ್ತು ಮಾಡ್ಕೋತೀವೋ ಯಾವ ಒಂದು ಗೂಡ್ಸ್ ಮೇಲೆ ನಾವು ಟ್ಯಾಕ್ಸ್ ನ ಪೇ ಮಾಡಲ್ವೋ, ಲೈಕ್ ಡ್ಯೂಟಿ ವಿಚ್ ಇಸ್ ನಾಟ್ ಪೇಡ್, ವಿಚ್ ಡ್ಯೂಟಿ ಇಸ್ ನಾಟ್ ಪೇಡ್, ದಟ್ ಗೂಡ್ಸ್ ವಿಲ್ ಬಿ ಡ್ಯೂಟೇಬಲ್ ಗೂಡ್ಸ್. ಸೊ ಅರ್ಥ ಆಗ್ತಿದೆಯಾ? ಯಾವ ಒಂದು ಗೂಡ್ಸ್ ಮೇಲೆ ನಾವು ಡ್ಯೂಟಿ ಹಾಕಿರ್ತಾರೆ, ಟ್ಯಾಕ್ಸ್ ಆಟೋಮೆಟಿಕ್ ಅದು ಇರುತ್ತೆ, ಬಟ್ ಆ ಟ್ಯಾಕ್ಸ್ ನ ಯಾವ ಪೇ ಮಾಡಿರಲ್ವೋ ಅಂತ ಒಂದು ಗೂಡ್ಸ್ ನ ನಾವು ಡ್ಯೂಟೇಬಲ್ ಗೂಡ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ದ ಗೂಡ್ಸ್ ವಿಚ್ ಇಸ್ ನಾಟ್ ಪೇಡ್, ಡ್ಯೂಟಿ ಇಸ್ ನಾಟ್ ಪೇಡ್ ಅಂತಾನೆ ಹೇಳ್ಬೋದು. The goods duty has not been paid, that goods will be dutable goods. So that means ಅರ್ಥ ಆಗ್ತಿದೆ, ಡ್ಯೂಟೇಬಲ್ ಗೂಡ್ಸ್ ಅಂದ್ರೆ ಯಾವ ಒಂದು ಗೂಡ್ಸ್ ಮೇಲೆ ನಾವು ಡ್ಯೂಟಿ, ಗವರ್ನಮೆಂಟ್ ಅಥಾರಿಟಿ ನಮ್ದು ಕಸ್ಟಮ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಆಗ್ತಿರುತ್ತೆ, ಡ್ಯೂಟಿನ ಚಾರ್ಜ್ ಮಾಡಿರುತ್ತೆ, ಆದ್ರೆ ಅವರು ಅದನ್ನ ಪೇ ಮಾಡಿರುವುದಿಲ್ಲ ಅಂತ ಒಂದು ಗೂಡ್ಸ್ ನಾವು ಡ್ಯೂಟೇಬಲ್ ಗೂಡ್ಸ್ ಅಂತ ಕರಿತೀವಿ. The next one is duty. Duty means customs leviable under this act. ಅಂದ್ರೆ ಏನು? Under this act means ಯಾವ ಆಕ್ಟ್ ಇದೆ? Customs Act 1962. Customs Act 1962 section 2 subsection 15, any duty of customs leviable ಅಂದ್ರೆ ಏನು? ನಾವು ಏನು ಕಸ್ಟಮ್ಸ್ ಅಂದ್ರೆ ಏನು? ಕಸ್ಟಮ್ಸ್ is nothing but duty on imports and exports. Customs is nothing but duty on import and export, right? Imports ಮೇಲೆ exports ಮೇಲೆ ಏನು ನಾವು ಟ್ಯಾಕ್ಸ್ ನ ಪೇ ಮಾಡ್ತಾರೋ ಅದನ್ನ ಡ್ಯೂಟಿ ಅಂತ ಕರಿತೀವಿ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ. The next one is entry. The next one is entry. Entry means, see here, entry as per Customs Act 1962 section 2 subsection 16. Entry, see here, in relation goods means any entry made in a bill of entry, shipping bill or bill of exports, and includes in the case of goods imported or to be exported by post, the entry referred to in section 82 or in the entry made by the regulation made under section 84 of the Customs Act. ಅಂದ್ರೆ ಏನು? ಎಂಟ್ರಿ ಅಂದ್ರೆ ಏನು? ನಾವು ಏನು ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವೋ ಇಂಪೋರ್ಟ್ ಮಾಡ್ತೀವೋ ಅಲ್ಲಿ ನಮಗೆ ಏನೊಂದು ಬಿಲ್ ನ ಪೇ ಮಾಡ್ತಾರೋ, ಶಿಪ್ಪಿಂಗ್ ಬಿಲ್ ಆಗ್ಬೋದು, ಲೈಕ್ ಈಗ ನಾವು ಶಿಪ್ ಮುಖಾಂತರ ಏನೋ ಬಂದರ್ ಪ್ಲೇಸಲ್ಲಿ ಸ್ಟೇ ಮಾಡ್ತೇವೆ, ನಾವು ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಅವ್ರ ಬಿಲ್ ಪೇ ಮಾಡ್ತಾರೆ.
ಅದು ಕೂಡ ಎಂಟ್ರಿ ಬಿಲ್ ಆಗಿರುತ್ತೆ. ಶಿಪ್ಪಿಂಗ್ ಬಿಲ್ ನ ಎಕ್ಸ್ಪೋರ್ಟ್ಸ್ ನ ಮಾಡ್ಬೇಕಾದ್ರೆ ಬಿಲ್ಸ್ ನ ಪ್ರೊವೈಡ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ಬೇಕಾದ್ರೆ ಬಿಲ್ಸ್ ನ ಪ್ರೊವೈಡ್ ಮಾಡ್ತಾರೆ, ಅದನ್ನ ನಾವು ಎಂಟ್ರಿ ಅಂತ ಕರಿತೀವಿ. ಸಿಂಪಲ್ ಎಂಟ್ರಿ ಅಂದ್ರೆ ನಥಿಂಗ್ ಬಟ್ ಬಿಲ್ ಆಫ್ ಎಂಟ್ರಿ ಆರ್ ಶಿಪ್ಪಿಂಗ್ ಬಿಲ್, ಬಿಲ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಕರಿತೀವಿ. ಎಂಟ್ರಿ ಅಂದ್ರೆ ಏನು, ನಾವೇನು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ, ಆಗ ಅವ್ರು ನಮಗೆ ಏನು ಒಂದು ಎಂಟ್ರಿ ಆಗಿ ಒಂದು ಬಿಲ್ ನ ಪ್ರೊವೈಡ್ ಮಾಡ್ತಿರೋದು ಎಂಟ್ರಿ ಅಂತ ಅನ್ಸ್ಕೊಡುತ್ತೆ. The next one is examination. Examination. Examination is what means under the Act. Which Act? Customs Act 1962. Idan perbeku Customs Act 1962 Section 2. The main is Section 2 subsection 70. In relation to any goods includes measurement and weighment thereof. Andre enu is nothing but ಅಲ್ಲಿ ಚೆಕ್ ಮಾಡೋದು. ಮೆಜರ್ಮೆಂಟ್ ಅಂದ್ರೆ ಚೆಕಿಂಗ್ ಅಂತ ಏನಂತೆ, ಲೈಕ್ ಎಕ್ಸಾಮಿನೇಷನ್ ಆಫ್ ಗೂಡ್ಸ್, whatever which goods, exported goods and imported goods. ಅರ್ಥ ಎಕ್ಸಾಮ್ ಅಂದ್ರೆ is nothing but checking the goods. ನಾವ್ ಏನು ಗೂಡ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ, ಮೆಜರ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಅದು ಕರೆಕ್ಟ್ ಆಗಿದೆ, ಪೇಮೆಂಟ್ ದೇರ್ ಆಫ್ ಅಂದ್ರೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಒಂದು ಎಕ್ಸ್ಪೋರ್ಟೆಡ್ ಗೂಡ್ಸ್ ನ ಮತ್ತೆ ಇಂಪೋರ್ಟೆಡ್ ಗೂಡ್ಸ್ ನ ಎಕ್ಸಾಮಿನೇಷನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಆಫ್ ಇಂಪೋರ್ಟೆಡ್ ಗೂಡ್ಸ್ ಅಂಡ್ ಎಕ್ಸ್ಪೋರ್ಟೆಡ್ ಗೂಡ್ಸ್ ಪರೀಕ್ಷೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಆದ್ರೆ ಹೌದಾ, ಏನನ್ನ ಪರೀಕ್ಷೆ ಮಾಡ್ತಾರೆ, ಗೂಡ್ಸ್ ನ ಅಷ್ಟೇ. The next one is export. Export. See, export. So according to Customs Act 1962, Customs Act 1962 Section 2 Subsection 80 is nothing but it means taking goods out of India to a place outside India. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ನಮ್ಮ ಒಂದು ಭಾಷೆ ನಿಮಗೆ ಹೇಳೋದಾದ್ರೆ, the goods, the terms export means taking goods out of India to a place outside India. ಅಂದ್ರೆ ಏನು, ನಾವು ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ನಾವು ಗೂಡ್ಸ್ ನ ತಗೊಂಡ್ಬರೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏನು, ಬೇರೆ ಕಂಟ್ರಿಯಿಂದ ನಮ್ಮ ಗೂಡ್ಸ್ ಗೆ ತಗೊಂಡ್ಬರೋದು. ನೀವು ಆಲ್ರೆಡಿ ತುಂಬಾ ಹೇಳಿದ್ರೆ ಎಕ್ಸ್ಪೋರ್ಟ್ಸ್ ನಥಿಂಗ್ ಬಟ್, ಸೊ ವಿಚ್ ಇಸ್ ನಥಿಂಗ್ ಬಟ್ ಟೇಕಿಂಗ್ ಗೂಡ್ಸ್ ಔಟ್ ಆಫ್ ಇಂಡಿಯಾ, ಟೇಕಿಂಗ್ ಗೂಡ್ಸ್ ಔಟ್ ಆಫ್ ಇಂಡಿಯಾ ಟು ಅ ಪ್ಲೇಸ್ ಔಟ್ಸೈಡ್ ಇಂಡಿಯಾ. ಬೇರೆ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಸರಕುಗಳನ್ನ ರವಾನೆ ಮಾಡುವುದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲೂ ಅಷ್ಟೇ, ಈಗ ಗ್ರಾಮಟಿಕಲ್ ವೇರಿಯೇಷನ್, ಕಾಗ್ನಿಟಿವ್ ಎಕ್ಸ್ಪ್ರೆಷನ್ಸ್ means taking out of India to a place outside India. See the most important words here. ಇದು ಬರೆದ್ರೆ ಕೂಡ ನಿಮಗೆ ಮಾರ್ಕ್ಸ್ ಗೆಟ್ ಆಗುತ್ತೆ. ಅಂದ್ರೆ ಏನು, ಜಸ್ಟ್ ನಥಿಂಗ್ ಬಟ್ ನಮ್ಮ ಒಂದು ಕಾಗ್ನಿಟಿವ್ ಎಕ್ಸ್ಪ್ರೆಷನ್ ನ, ಗ್ರಾಮಟಿಕಲ್ ವೇರಿಯೇಷನ್ಸ್ ನ ತಿಳ್ಕೊಂಡು ನಮ್ಮ ಒಂದು ಕಸ್ಟಮ್ಸ್ ಆಕ್ಟ್ ಅಂಡರ್ ಅಲ್ಲಿ ಏನಪ್ಪಾ ಎಕ್ಸ್ಪೋರ್ಟ್ಸ್ ಅಂದ್ರೆ ಟೇಕಿಂಗ್ ಔಟ್ ಆಫ್ ಇಂಡಿಯಾ ಟು ಅ ಪ್ಲೇಸ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ಬೇರೆ ಒಂದು ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಗೂಡ್ಸ್ ನ ತಗೊಳ್ಳೋದು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಗೂಡ್ಸ್. ಪ್ರತಿಯೊಂದಕ್ಕೂ ಇಲ್ಲಿ ಡೆಫಿನೇಷನ್ ಇದೆ. 2 marks is the most important, students. So here the Customs Act 1962 Section 2 Subsection 19 means any goods which are to be taken out of India to a place outside India. Of course, export is nothing but export goods both are same. ಎಲ್ಲೂ ಕೂಡ ಸೇಮ್ ಆಗಿರುತ್ತೆ. ಅಂದ್ರೆ ಏನು, ನಮ್ಮ ಒಂದು ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಗೂಡ್ಸ್ ನ ತಗೊಳ್ಳೋದು, ಅದನ್ನ ನಾವು ಎಕ್ಸ್ಪೋರ್ಟ್ ಗೂಡ್ಸ್ ಅಂತೀವಿ. ಎಸ್ಪೆಷಲಿ ಗೂಡ್ಸ್, ಸರಕುಗಳನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಿಸಿಕೊಳ್ಳೋದನ್ನ ನಾವು ರಫ್ತು ಅಂತ ಕರಿತೀವಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ಪೋರ್ಟರ್ ಇಸ್ ಅ ಪರ್ಸನ್. ನಿಮ್ಗೆ ಗೊತ್ತಿರುತ್ತೆ, who doing the export activities, that persons will call it as exporter, right? ಅಂದ್ರೆ ಏನು, ರಫ್ತುದಾರ ಅಂತ ಕರಿತೀವಿ. ಯಾರು ರಫ್ತುವಿನ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾನೋ ಅಂತವನ್ನ ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಸೊ is a person who will doing the export activities, that persons we will call it as exporter. So in terms of Customs Act ಏನ್ ಹೇಳುತ್ತಪ್ಪ ಅಂದ್ರೆ ನೋಡಿ, in relations to any goods at any time between their entry for export and the time when they are exported includes any owner or any person holding himself out to be exporter. ಅಂದ್ರೆ ಏನು, ನಮ್ಮ ಒಂದು ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ಮಾಡೋನು ಅಂದ್ರೆ ಏನು, ಒಂದು ದೇಶದಿಂದ ಕಳಿಸೋನು, ನಮ್ಮ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ಕೊಡೋನಾಗ್ಬೋದು ರಫ್ತುದಾರ, ರೈಟ್, ಕಳಿಸ್ಕೊಡೋನಾಗ್ಬೋದು, ಅಥವಾ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ನೋಡ್ಕೊಡೋದು ಓನರ್ ಆಗ್ಬೋದು. ಯಾರು ಅದನ್ನ ಕೈಯಲ್ಲಿ ಅದನ್ನ ಯಾರು ನಡ್ಸ್ಕೊಂಡು ಹೋಗ್ತಾರೆ, ಪರ್ಸನ್ ಹೋಲ್ಡಿಂಗ್ ಹಿಮ್ಸೆಲ್ಫ್ ಅಂದ್ರೆ ತನ್ನ ಒಂದು ಸ್ವಇಚ್ಛೆಯಿಂದ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಒಂದು ಪರ್ಸನ್ ನಾವು ಎಕ್ಸ್ಪೋರ್ಟರ್ಸ್ ಅಂತ ಕರಿತೀವಿ. ಸೊ ನಿಮಗೆ ಇದು ಕಷ್ಟ ಆಗ್ತಿದೆ ಅಂದ್ರೆ ಇಸ್ ನಥಿಂಗ್ ಬಟ್ ಇಸ್ ದ ಪರ್ಸನ್ who will doing the export activities, that persons we will call it as exporter.
Next, foreign going vessels and aircraft. Foreign going vessels and aircraft. Vessels and aircraft means any vessels. ವೆಜಲ್ಸ್ ಅಂದ್ರೆ ಕೂಡ ಬಂದರು ಪ್ರದೇಶ ಅಂತ ಅರ್ಥ. ಕ್ಲಿಯರ್? ವೆಜಲ್ ಅಂದ್ರೆ ಬಂದರು ಪ್ರದೇಶ ಅಂತ. ಎನಿ ವೆಜಲ್ ಆರ್ ಏರ್ಕ್ರಾಫ್ಟ್ ಫಾರ್ ದ ಟೈಮ್ ಬೀಯಿಂಗ್ engaged in the carriage of goods or passengers between any port or airport in India and any port or airport outside India, whether touching any intermediate port or airport in India or not in includes ಅಂತ ಇದೆ. It is nothing but ಏನಪ್ಪಾ ಅಂದ್ರೆ ಫಾರಿನ್ ಗೋಯಿಂಗ್ ವೆಸಲ್ಸ್ ಅಂಡ್ ಏರ್ಕ್ರಾಫ್ಟ್. ನಮ್ಮ ಒಂದು ಫಾರಿನ್ ಕಂಟ್ರೀಸ್ಗೆ ನಾವು ಯಾವ್ದ್ರ ಮುಖಾಂತರ ಕಳಿಸ್ಕೊಡ್ತೀವಿ ಅಂದ್ರೆ ವೆಸಲ್ಸ್, ಬಂದರು ಪ್ರದೇಶಗಳು. ಏರ್ಕ್ರಾಫ್ಟ್ ಅಂದ್ರೇನು? ಏರ್ ಬೇಸ್ ಅಂದ್ರೇನು? ನಮ್ಮ ಒಂದು ಹೆಲಿಕಾಪ್ಟರ್ಸ್ ನ ಯೂಸ್ ಮಾಡ್ಕೊಂಡು ಸೆಂಡ್ ಮಾಡುವಂಥದ್ದು. ದಟ್ಸ್ ಇಟ್. ಪ್ಯಾಸೆಂಜರ್ಸ್ ನ ಆಗ್ಬೋದು ಅಥವಾ ನಾವು ಒಂದು ಗೂಡ್ಸಸ್ ಅನ್ನ ಆಗ್ಬೋದು, ಏನೇ ಒಂದನ್ನ ಕೂಡ ನಮ್ಮ ಒಂದು ಕಂಟ್ರಿಯಿಂದ ಬೇರೆ ಒಂದು ಕಡೆಗೆ ಏರ್ಪೋರ್ಟ್ ಮುಖಾಂತರ ಅಥವಾ ಪೋರ್ಟ್ ಮುಖಾಂತರ ಸೆಂಡ್ ಮಾಡೋದನ್ನ ನಾವು ಫಾರಿನ್ ಗೋಯಿಂಗ್ ವೆಸಲ್ಸ್ ಆರ್ ಏರ್ಕ್ರಾಫ್ಟ್ ಅಂತ ಕರಿತೀವಿ. ಅಂಡ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಎನಿ ನಾವೆಲ್ ವೆಸಲ್ಸ್ ಆಫ್ ಎ ಫಾರಿನ್ ಗವರ್ಮೆಂಟ್ ಟೇಕಿಂಗ್ ಪಾರ್ಟ್ ಇನ್ ಎನಿ ನಾವೆಲ್ ಎಕ್ಸರ್ಸೈಸಸ್. ನಾವೆಲ್ ಎಕ್ಸರ್ಸೈಸಸ್ ವೆಸಲ್ ಅಂದ್ರೆ ಬಂದರು ಪ್ರದೇಶಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಮ್ಮ ಗವರ್ನಮೆಂಟ್ ಬೇರೆ ಒಂದು ಕಂಟ್ರೀಸ್ಗೆ ನಾವು ಗೂಡ್ಸ್ ಅನ್ನ ಪ್ರೊವೈಡ್ ಮಾಡಬಹುದು. ಎನಿ ವೆಸಲ್ ಎಂಗೇಜ್ಡ್ ಇನ್ ಫಿಶಿಂಗ್ ಆರ್ ಎನಿ ಅದರ್ ಆಪರೇಷನ್ ಔಟ್ಸೈಡ್ ಟೆರಿಟರಿಯಲ್ ವಾಟರ್ಸ್ ಆಫ್ ಇಂಡಿಯಾ. ಅಂದ್ರೆ ನಮ್ಮ ಒಂದು ಟೆರಿಟರಿಯಲ್ ವಾಟರ್ಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಬಿಟ್ಟು ಸೊ ಬೇರೆ ಒಂದು ಕಂಟ್ರೀಸ್ಗೆ ಕೂಡ ನಾವು ವೆಸಲ್ಸ್ ನ ಮುಖಾಂತರ ಗೂಡ್ಸ್ ಅನ್ನ ಸೆಂಡ್ ಮಾಡಬಹುದು. ಎನಿ ವೆಸಲ್ಸ್ ಆರ್ ಏರ್ಕ್ರಾಫ್ಟ್ ಪ್ರೊಸೀಡಿಂಗ್ಸ್ ಟು ಅ ಪ್ಲೇಸ್ ಔಟ್ಸೈಡ್ ಇಂಡಿಯಾ ಫಾರ್ ಎನಿ ಪರ್ಪಸ್ ವಾಟ್ಸ್ ಓವರ್. ಅಂದ್ರೆ ಏನು? ವೆಸಲ್ಸ್ ನ ಯೂಸ್ ಮಾಡ್ಕೋಬಹುದು. ಏರ್ಕ್ರಾಫ್ಟ್ ಮೀನ್ಸ್ ಏರ್ವೇಸ್ ನ ಯೂಸ್ ಮಾಡ್ಕೊಂಡು ನಾವು ಗೂಡ್ಸ್ ನ ಸೆಂಡ್ ಮಾಡಬಹುದು. ರೈಟ್? ದ ನೆಕ್ಸ್ಟ್ ಒನ್ ಈಸ್ ಫಂಡ್. The next one is fund. Fund is this one also one of the main definition. So under the Customs Act 1962, section 2, subsection 18, again it will divided 21A ಅಂತ ಡಿವೈಡ್ ಆಗಿದೆ. ಸೊ ಏನು ಕಸ್ಟಮ್ಸ್ ಆಕ್ಟ್ ಅಂಡರ್ ಅಲ್ಲಿ ಯಾವುದು? ಕಸ್ಟಮ್ಸ್ ಆಕ್ಟ್ 1962 ಸೆಕ್ಷನ್ 8 ಸಬ್ಸೆಕ್ಷನ್ 21A means consumer welfare fund established under section 12C central exercise salt and 1944. ಅಂದ್ರೆ ಏನು? ಫಂಡ್ ಅಂದ್ರೆ ಇದು ಕನ್ಸ್ಯೂಮರ್ ವೆಲ್ಫೇರ್ ಫಂಡ್ ಅಂತ. ಕ್ಲಿಯರ್? ಅಂದ್ರೆ ಏನು? ನಮ್ಮ ಒಂದು ಕಷ್ಟ ಎಕ್ಸ್ಪೋರ್ಟರ್ಸ್ಗೆ ಇಂಪೋರ್ಟರ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಫಿನಾನ್ಸ್ ಅನ್ನ ನಾವು ಬೇಕಾಗಿದ್ರೆ ಅದಕ್ಕಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಫಂಡ್ ಅಂತ ಹೇಳ್ಬೋದು. ಕನ್ಸ್ಯೂಮರ್ ವೆಲ್ಫೇರ್ ಫಂಡ್ ಅಂಡರ್ ಸೆಕ್ಷನ್ 12C ಆಫ್ ಸೆಂಟ್ರಲ್ ಎಕ್ಸೈಸಸ್ ಅಂಡ್ ಸಾಲ್ಟ್ ಆಕ್ಟ್. ಇದು ಒಂದು ಆಕ್ಟ್ ಆಗಿರುತ್ತೆ. ಈ ಆಕ್ಟ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ? ಈ ಆಕ್ಟ್ ಅಂಡರ್ ಅಲ್ಲಿ ಕನ್ಸ್ಯೂಮರ್ ವೆಲ್ಫೇರ್ ಫಂಡ್ ಅನ್ನೋದು ಅದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು. ಏನಕ್ಕೆ? ಪರ್ಪಸ್ ಬಂದು ಟು ಪ್ರೊವೈಡಿಂಗ್ ಆಫ್ ಫಿನಾನ್ಸ್ ಆಗ್ಬೋದು, ಗೈಡ್ಲೈನ್ಸ್ ಆಗ್ಬೋದು, ಫಾರ್ ವಿಚ್ ಪೀಪಲ್ಸ್ ಎಕ್ಸ್ಪೋರ್ಟರ್ಸ್ ಅಂಡ್ ಇಂಪೋರ್ಟರ್ಸ್. ಫಂಡ್ ಅಂದ್ರೆ ಏನು? ನಾರ್ಮಲ್ ಆಗಿ ನಾವು ಒಂದು ಫಂಡ್ ಅಂದ್ರೆ ಫಿನಾನ್ಸ್ ಅಂತ ಕರಿತೀವಿ, ಬಟ್ ಆದ್ರೆ ಇಲ್ಲಿ ವೆಲ್ಫೇರ್ ಫಂಡ್ ಆಗಿದೆ. ಬಿಕಾಸ್ ಆಫ್ ಎಕ್ಸ್ಪೋರ್ಟರ್ಸ್ ಮತ್ತೆ ಇಂಪೋರ್ಟರ್ಸ್ ನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಒಂದು ಫಂಡ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು. ಯಾವುದರ ಅಡಿಯಲ್ಲಿ? ಸೆಂಟ್ರಲ್ ಎಕ್ಸರ್ಸೈಸ್ ಅಂಡ್ ಸಾಲ್ಟ್ ಆಕ್ಟ್ 1944. ನೆಕ್ಸ್ಟ್ ಗೂಡ್ಸ್. ಎಸ್, ಗೂಡ್ಸ್. ಸೊ ಇಟ್ ಈಸ್ ಆಲ್ಸೋ ದ ಡೆಫಿನೇಷನ್. ಸೊ ಡೆಫಿನೇಷನ್ ಅಂತ ಬಂದಾಗ ಯಾವ ಡೆಫಿನೇಷನ್ ನಾನು ಹೇಳ್ತಿರೋದು? ಕಸ್ಟಮ್ಸ್ ಆಕ್ಟ್ 1962 ಸೆಕ್ಷನ್ 2 ಸಬ್ಸೆಕ್ಷನ್ 22. ನೋಡಿ, ಈ 22 ಸಬ್ಸೆಕ್ಷನ್ ಆಗಿರುತ್ತೆ. ಮೇನ್ ಸೆಕ್ಷನ್ ಬಂದು 2. ಅಂಡ್ ದಟ್ ಗೂಡ್ಸ್ ಅಂದ್ರೆ ಏನು? ವೆಸಲ್ಸ್ ಆಗ್ಬೋದು, ಏರ್ಕ್ರಾಫ್ಟ್ಸ್ ಆಗ್ಬೋದು, ವೆಹಿಕಲ್ಸ್ ನ ಆಗ್ಬೋದು. ರೈಟ್? ಬಂದರು ಪ್ರದೇಶಗಳನ್ನ ವೆಹಿಕಲ್ಸ್ ನ ಯೂಸ್ ಮಾಡ್ಕೊಂಡು ಏರ್ವೇಸ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಹೆಲಿಕಾಪ್ಟರ್ಸ್ ನ ಯೂಸ್ ಮಾಡುವಂಥದ್ದು ಏರ್ಪೋರ್ಟ್ಸ್ ಅಲ್ಲಿ. ನೆಕ್ಸ್ಟ್ ಸ್ಟೋರ್ಸ್ ಅಂದ್ರೆ ನಾವು ಸ್ಟೋರ್ ಮಾಡ್ತೀವಲ್ಲ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕೆಪ್ಟ್ ಮಾಡ್ತಾರೆ ಗೂಡ್ಸ್ ನ, ಅಲ್ಲೂ ಕೂಡ ಅದನ್ನ ಗೂಡ್ಸ್ ಅಂತ ಕರೀತಾರೆ. ಎಲ್ಲಿ? ನೆಕ್ಸ್ಟ್ ಲಗೇಜ್ ಅಂತ ಕರಿತೀವಿ. ಕರೆನ್ಸೀಸ್ ಅಂಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು? ನಾವು ಒಂದು ಎಕ್ಸ್ಪೋರ್ಟರ್ಸ್ಗೆ ಮತ್ತೆ ಇಂಪೋರ್ಟರ್ಸ್ಗೆ ಕರೆನ್ಸೀಸ್ ನ ಒಂದು ಸೊ ಅವರಿಗೆ ಒಂದು ಅದರ ಅವಶ್ಯಕತೆ ಇರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಲೈಕ್ ಕಮರ್ಷಿಯಲ್ ಪೇಪರ್ಸ್ ಆಗ್ಬೋದು, ಸೊ ಬಿಲ್ ಆಫ್ ಡ್ಯೂಟಿ ಆಗ್ಬೋದು, ಲೈಕ್ ಅವರಿಗೆ ಎಕ್ಸ್ಪೋರ್ಟ್ ಸೊ ಅವರಿಗೆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ನ ಕೂಡ ನಮ್ಮ ಒಂದು ಕಸ್ಟಮ್ಸ್ ಆಕ್ಟ್ ಅದನ್ನ ಗೂಡ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದ್ರ ಓವರ್ ಆಲ್ ನಮ್ಮ ಒಂದು ಕಸ್ಟಮ್ಸ್ ಆಕ್ಟ್, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೆಲ್ಲ ಬರುತ್ತೋ
ಸೊ ನಾವು ಏನನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ಇಂಪೋರ್ಟ್ ಮಾಡ್ತಿದ್ವಿ, ಯಾವ್ದ್ರ ಮುಖಾಂತರ ಮಾಡ್ತಿದ್ವಿ, ಕರೆನ್ಸಿ ಹೇಗಾಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟರ್ಸ್ ಹೇಗೆ ಕರೆನ್ಸಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು, ಅವ್ರಿಗೆ ನಾವು ಫಿನಾನ್ಸ್ ನ ಹೇಗೆ ಕೊಡ್ಬೋದಾಗುತ್ತೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಫಿನಾನ್ಸ್ ನ ಕೂಡ ಕೊಡ್ತಾ ಇದ್ದಾರೆ. and any other kind of movable property ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ ಅನ್ನ ಮೂವ್ ಆಗುತ್ತಲ್ವಾ, ಆ ಒಂದು ಎಲ್ಲಾ ರೀತಿಯ ಒಂದು ಸರಕುಗಳನ್ನ ಕೂಡ ನಾವು ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ನಮ್ಮೊಂದು ಕಸ್ಟಮ್ಸ್ ಆಕ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಇಂಪೋರ್ಟ್ ಆಮದು ಅಂತ ಕರಿತೀವಿ. ಸೊ ಇಂಪೋರ್ಟ್ ಮೀನ್ಸ್ ಇಸ್ ನಥಿಂಗ್ ಬಟ್ ನಿಮ್ಗೆ ಗೊತ್ತಿರೋದೇ ಬ್ರಿಂಗಿಂಗ್ ಇನ್ ಟು ಇಂಡಿಯಾ ಫ್ರಮ್ ಅ ಪ್ಲೇಸ್ ಔಟ್ಸೈಡ್ ಇಂಡಿಯಾ. ಬ್ರಿಂಗಿಂಗ್ ಇನ್ ಟು ಇಂಡಿಯಾ ಫ್ರಮ್ ಅ ಪ್ಲೇಸ್ ಔಟ್ಸೈಡ್ ಇಂಡಿಯಾ. ಇಂಪೋರ್ಟ್ ಅಂದ್ರೆ ಏನು? ಆಮದು ಮಾಡ್ಕೊಳ್ಳೋದು, ಹೌದಾ? ಎಕ್ಸ್ಪೋರ್ಟ್ಸ್ ಅಂದ್ರೆ ರಫ್ತು ಮಾಡೋದು, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಸರಕುಗಳನ್ನ ರವಾನೆ ಮಾಡ್ತೀವಿ, ಎಕ್ಸ್ಪೋರ್ಟ್ ಅಲ್ಲಿ ಸೆಂಡ್ ಮಾಡ್ತೀವಿ. ಸೆಂಡಿಂಗ್ ದ ಗೂಡ್ಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. when come to the import, bringing into India from a place outside India ಅಂದ್ರೆ ಗೂಡ್ಸ್ ನ ನಮ್ಮ ಕಂಟ್ರಿಯಿಂದ ಬೇರೊಂದು ಕಂಟ್ರಿಗೆ ರವಾನೆ ಮಾಡೋದು, ಸರಿ ತರಿಸ್ಕೊಳ್ಳೋದು, ರೈಟ್? ಬೇರೆ ಒಂದು ಕಂಟ್ರಿಯಿಂದ ನಮ್ಮ ಒಂದು ಕಂಟ್ರಿ ಗೂಡ್ಸ್ ನ ತರಿಸ್ಕೊಳ್ಳೋದನ್ನ ನಾವು ಇಂಪೋರ್ಟ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರ್? ಇಂಪೋರ್ಟ್ ಅಂದ್ರೇನು? ಕಸ್ಟಮ್ಸ್ ಆಕ್ಟ್ 1962 section 2 subsection 23. import is nothing but bringing into India from a place outside India. ಬೇರೆ ಒಂದು ಕಂಟ್ರಿಯಿಂದ ನಮ್ಮ ಒಂದು ಕಂಟ್ರಿಗೆ ಗೂಡ್ಸ್ ನ ತರಿಸ್ಕೊಳ್ಳೋದನ್ನ ನಾವು ಇಂಪೋರ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪೋರ್ಟ್ ಮ್ಯಾನಿಫೆಸ್ಟ್ ಆರ್ ಇಂಪೋರ್ಟ್ ರಿಪೋರ್ಟ್ ಅಂತ ಕರಿತೀವಿ. ರಿಪೋರ್ಟ್ ಮಾಡೋದು. See, it means manifest or report required to be delivered under section 30 ಅಂತ ಇದೆ. ಅಂದ್ರೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಮ್ಯಾನಿಫೆಸ್ಟ್ ರಿಪೋರ್ಟ್ ರಿಪೋರ್ಟ್ ಅಂತ ಅರ್ಥ. ಲೈಕ್ ನಾವೇನನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ರಿಪೋರ್ಟ್ ನ ಪ್ರೊವೈಡ್ ಮಾಡೋದನ್ನ ನಾವು ಇಂಪೋರ್ಟ್ ಮ್ಯಾನಿಫೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ಸೆಕ್ಷನ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪೋರ್ಟೆಡ್ ಗೂಡ್ಸ್ ಮೀನ್ಸ್ so under customs act 1962 section 2 subsection 25 ನೋಡಿ 25 ಅನ್ನೋದು ಸಬ್ಸೆಕ್ಷನ್ ಆಗಿರುತ್ತೆ. ನೆನಪಿಲ್ಲಿ ಪದೇ ಪದೇ ಹೇಳ್ತಿದ್ದೀನಿ. ಮೇನ್ ಸೆಕ್ಷನ್ ಬಂದು 2. any goods brought into India from a place outside India but does not include goods which have been cleared for own consumption. ಅಂದ್ರೆ ಏನು? ಬೇರೊಂದು ಕಂಟ್ರಿಯಿಂದ ನಮ್ಮ ಒಂದು ಕಂಟ್ರೀಸ್ಗೆ ಅಂದ್ರೆ ಬೇರೆ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಗೂಡ್ಸ್ ನ ತರಿಸ್ಕೊಳ್ಳೋದು, ಆಯ್ತಾ? ಆ ಒಂದು ಗೂಡ್ಸ್ ನ ಇಂಪೋರ್ಟೆಡ್ ಗೂಡ್ಸ್ ಅಂತ ಕರಿತೀವಿ. ವಿಚ್ ಹ್ಯಾವ್ ಬಿನ್ ನಾಟ್ ಕ್ಲಿಯರ್ಡ್ ಫಾರ್ ಓನ್ ಕನ್ಸಂಪ್ಷನ್. ಅಂದ್ರೆ ಏನು? ನಾಟ್ ಓನ್ಲಿ ಓನ್ ಕನ್ಸಂಪ್ಷನ್, ಮನೆ ಒಂದು ಪರ್ಪಸ್ ಅಲ್ಲದೆ ಬೇರೆ ಒಂದು ಪರ್ಪಸ್ ಕೂಡ ಗೂಡ್ಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊತಿರ್ತೀವಿ. ಇಟ್ಸ್ ಕ್ಲಿಯರ್? ನೆಕ್ಸ್ಟ್ ಇಂಪೋರ್ಟರ್. ಅಫ್ಕೋರ್ಸ್ ಇಂಪೋರ್ಟರ್ ಅಂದ್ರೆ ನಾವು ನಾರ್ಮಲ್ ಆಗಿ ಹೇಳೋದಾದ್ರೆ ಇಸ್ ಅ ಪರ್ಸನ್ ಹೂ ವಿಲ್ ಡೂಯಿಂಗ್ ದ ಇಂಪೋರ್ಟ್ ಆಕ್ಟಿವಿಟೀಸ್. ರಫ್ತುದಾರ, ಆಮದುದಾರ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಆಮದುದಾರ ಅಂದ್ರೆ ಯಾವ ವ್ಯಕ್ತಿ ಆಮದುವಿನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರ್ತಾನೋ ಅಂತ ಒಂದು ವ್ಯಕ್ತಿಯ ಇಂಪೋರ್ಟ್ ಅಂತ ಕರಿತೀವಿ. ಇನ್ ರಿಲೇಷನ್ಸ್ ಟು ಎನಿ ಗೂಡ್ಸ್ at any time between their importation and the time when they are cleared for own consumption includes any owner or any person holding himself out to be importer, right? is nothing but ಏನು ಇಂಪೋರ್ಟ್ ಆಕ್ಟಿವಿಟೀಸ್ ನ ಯಾರು ಮಾಡ್ತಾರೋ, ಯಾರು ಅದೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ. ಆ ಓನರ್ ಆಗ್ಬೋದು, ಇಲ್ಲಾಂದ್ರೆ ಓನರ್ ಪರವಾಗಿ ಬೇರೆ ಒಬ್ಬ ವ್ಯಕ್ತಿ ಕೆಲಸ ಮಾಡಬಹುದು. ಆದ್ರೆ ಆ ಒಂದು ಇಂಪೋರ್ಟ್ ಒಂದು ಪ್ಲೇಸ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಇನ್ವಾಲ್ವ್ ಆಗ್ತಾನೆ ಅಂತ ಪರ್ಸನ್ಸ್ ನಾವು ಇಂಪೋರ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಡಿಯಾ ಇನ್ಕ್ಲೂಡ್ಸ್ ಟೆರಿಟರಿಯಲ್ ವಾಟರ್ಸ್ ಆಫ್ ಇಂಡಿಯಾ. ಅಂದ್ರೆ ಏನು? ನಮ್ಮ ಒಂದು ಇಂಡಿಯಾ ಅಂದ್ರೆ ಏನು? ಟೆರಿಟರಿಯಲ್ ವಾಟರ್ಸ್ ಅಂದ್ರೆ ಏನು? ನಮ್ಮ ಒಂದು ಭೂ ಪ್ರದೇಶ ಅಂತ ಕರಿತೀವಲ್ಲ, ಭೌಗೋಳಿಕ ಪ್ರದೇಶಗಳಲ್ಲಿ ಭೌಗೋಳಿಕ ಪ್ರದೇಶವನ್ನ ಯಾವ ಒಂದು ಪ್ರದೇಶವನ್ನ ನಾವು ಇಂಡಿಯಾ ಅಂತ ಕರಿತೀವಿ. ಟೆರಿಟರಿಯಲ್ ವಾಟರ್ಸ್ ಅಂದ್ರೆ ಭೌಗೋಳಿಕ ಪ್ರದೇಶ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಂಡಿಯನ್ ಕಸ್ಟಮ್ಸ್ ವಾಟರ್. It means the main water extended in India, sea up to limit contiguous zone of India under section 5 of the territorial waters
continental shelf, exclusive economic zone, and other maritime zones at exclusive economic zone and other maritime zones. So includes any bay, gulf, harbor, creek and tide water. And there's nothing but ನಾವು ಹೇಳ್ತೀವಿ ನಮ್ಮ ಒಂದು ಇಂಡಿಯಾ ಅನ್ನೋದು ಮೂರು ಒಂದು ಸಮುದ್ರಗಳ ಒಳಗಡೆ ಇರುವಂತದ್ದು, ರೈಟ್? ಸೊ ಆ ಒಂದು ಯಾವ ಒಂದು ನಮ್ಮ ಒಂದು ಭೌಗೋಳಿಕ ಪ್ರದೇಶವನ್ನ ಇಂಡಿಯನ್ ಕಸ್ಟಮ್ಸ್ ವಾಟರ್ ಅಂತ ಕರಿತೀವಿ. ಅಂದ್ರೆ ಒಂದು ಕಡೆ ಏನಿದೆ ಮೀನ್ಸ್ ಅರಬ್ಬಿ ಸಮುದ್ರ ಇದೆ, ಬಂಗಾಳ ಕೊಲ್ಲಿ ಇದೆ, ಹಿಂದೂ ಮಹಾಸಾಗರ ಇದೆ, ರೈಟ್? ಇದ್ರ ಮಧ್ಯೆ ಇರುವಂತದ್ದು ನಮ್ಮ ಒಂದು ಇಂಡಿಯಾ. ಸೊ ಈ ಒಂದು ಪ್ಲೇಸ್ ನ ನಾವು ಇಂಡಿಯನ್ ಕಸ್ಟಮ್ಸ್ ವಾಟರ್ ಅಂತ ಕರಿತೀವಿ, ರೈಟ್? ಸೊ ಇಲ್ಲಿಗೆ ನಾವು ಅದನ್ನ ಸ್ಟಾಪ್ ಮಾಡಿರೋಣ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ some other definition, students.